ಸ್ನೇಹಿತರೆ, ವೆಲ್ಕಮ್ ಒನ್ಸ್ ಅಗೇನ್ ಟು ಮೈ ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಶಾಂಕ್. ಸುಮಾರು ಜನ ಹೆಸರು ಕೇಳ್ತೀರಿ, ಹೆಸರು ಹೇಳಿಲ್ಲ ಹಳೆ ವಿಡಿಯೋದಲ್ಲಿ, ಶಶಾಂಕ್ ಅಂತ. ಓಕೆ, ನೋಡಿ, ಬೌಂಡ್ರಿ ತೋರಿಸೋದಾದರೆ, ಬೌಂಡ್ರಿ ಇದು ಶೃಂಗೇರಿಯಿಂದ ಹೊರನಾಡು ರೋಡ್ನಲ್ಲಿ, ಮೇನ್ ರೋಡಿಗೆ ಪಕ್ಕದಲ್ಲೇ ಹೊಂದಿಕೊಂಡಂತಹ ಒಂದು ಅಗ್ರಿಕಲ್ಚರ್ ಲ್ಯಾಂಡ್, ಮಿಶ್ರ ಬೆಳೆಯ ತೋಟ, ಅಡಿಕೆ, ಕಾಫಿ, ಹಾಗೇನೆ ಗದ್ದೆ ಎಲ್ಲ ಇದೆ. ಸೊ ಇದೊಂದು ಜಾಗದ ವಿಡಿಯೋ ನೀವು ಮುಂದೆ ನೋಡ್ತೀರಿ. ಸ್ವಲ್ಪ ದೊಡ್ಡ ವಿಡಿಯೋ, ಸ್ವಲ್ಪ ಡೀಟೇಲ್ಸ್ನಲ್ಲೇ ಹೇಳ್ತೀನಿ. ಹಾಗೆಯೇ ಇನ್ನೂ ಹೆಚ್ಚಿನ ಡೀಟೇಲ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಲ್ಲಿ ನೋಡೋದಾದರೆ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಈ ಜಾಗಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು, ಜಸ್ಟ್ ಒಂದು ರೆಫರೆನ್ಸಿಗೆ ತೋರಿಸ್ತಾ ಇದ್ದೀನಿ. ಈ ಹ್ಯಾಂಗಿಂಗ್ ಬ್ರಿಡ್ಜಿನ ಪಕ್ಕದಲ್ಲಿ ನಿಂತರೆ ನಿಮಗೆ ಹೊಳೆ ಕಾಣುತ್ತೆ. ಆ ಹೊಳೆ ಇನ್ನೊಂದು ಬೌಂಡ್ರಿ ಇದಕ್ಕೆ. ನಾನು ಈಗೇನು ವಿಡಿಯೋ ಮಾಡ್ತಾಯಿದ್ದೀನಿ ಜಾಗದ್ದು, ಆ ಜಾಗದ ಒಂದು ಸೈಡ್ ರೋಡ್ ನಿಮಗೇನು ಕಾಣ್ತು, ಅದರ ಸೈಡು ಹೊಳೆ ಇದೆ. ಮತ್ತೊಮ್ಮೆ ಹೇಳ್ತೀನಿ, ಈ ಹ್ಯಾಂಗಿಂಗ್ ಬ್ರಿಡ್ಜು ಜಾಗಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇವಾಗ ಇಲ್ಲಿ ಏನು ಕಾಣ್ತಾ ಇದೆ, ಈ ಹೊಳೆಯ ಎಡಭಾಗದಲ್ಲಿ, ಅಂದರೆ ನನ್ನ ವಿಡಿಯೋ ಎಡಭಾಗದಲ್ಲಿ ಸ್ವಲ್ಪ ಪೊದೆ ಏನು ಕಾಣ್ತಾ ಇದೆ, ಇದು ಆ ಜಾಗದ ಬೇಲಿ, ಇನ್ನೊಂದು ಬೇಲಿ. ಟೋಟಲ್ 20 ಎಕರೆಗೂ 20 ಎಕರೆಯ ಅದರ್ ಸೈಡಲ್ಲಿ ಈ ಹೊಳೆನೇ ಬರುತ್ತೆ, ಇನ್ನೊಂದು ರೋಡ್ ಇದೆ, ಅದ್ರ ಮಧ್ಯದಲ್ಲೇ ಜಾಗ. ನಿಮಗೆ ಅರ್ಥ ಆಗಿರ್ಬೋದು. ಸೊ ಇದೆಲ್ಲ ರೆಕಾರ್ಡೆಡ್ ಏರಿಯಾ. ಬನ್ನಿ ಜಾಗ ನೋಡ್ಕೊಂಡು ಬರೋಣ. ಇದೊಂದು ತುಂಬ ದೊಡ್ಡ ಜಾಗ ಅಂದರೆ ಒಂದು 20 ಎಕರೆ 25 ಗುಂಟೆ ಖಾತೆಯಲ್ಲಿರುವಂಥ ರೋಡ್ ಸೈಡ್ ಜಾಗ. ಒಂದೇ ಲೆವೆಲ್ ಇರುವಂಥ ಜಾಗ, ರೋಡ್ ಸೈಡ್ ಜಾಗ. ಒಂದು ಭಾಗದಲ್ಲಿ ನಿಮಗೆ ಹೊಳೆಯ ನೀರು ಹರಿಯುತ್ತೆ, ಇನ್ನೊಂದು ಭಾಗದಲ್ಲಿ ರಸ್ತೆ ಇದೆ. ಈ ಥರ ಜಾಗ ಸಿಗಲಿಕ್ಕಿಲ್ಲ. ಇದೊಂದು ಒಳ್ಳೆ ರೆಸಾರ್ಟ್ ಮಾಡುವಂಥ ಜಾಗ. ನಿಮಗೆ ಶೃಂಗೇರಿ ಹೊರನಾಡು ಮಧ್ಯದಲ್ಲಿ ಇದರ ಲೊಕೇಶನ್ ಬರುತ್ತೆ, ಜೈಪುರ ಹತ್ರ ಬರುತ್ತೆ. ನೋಡಿ, ನೀವು ವಿಡಿಯೋದಲ್ಲಿ ಕಾಣೋ ಹಾಗೆ ಸುಮಾರು ಒಂದು 8 ಎಕರೆ ಗದ್ದೆ. ನಾನು ಅದರದ್ದು ಡೀಟೇಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾಕೆಂದರೆ ಪೂರ್ಣ ಮಾಹಿತಿ ನನಗೆ ಈಗಲೇ ಸಿಕ್ಕಿಲ್ಲ. ಅದರ ಓನರ್ ಹತ್ರ ಮಾತಾಡಿಬಿಟ್ಟು ಯಾವ್ಯಾವ್ದು ಎಷ್ಟೆಷ್ಟು ಎಕರೆ ಇದೆ, ಗದ್ದೆ ಎಷ್ಟಿದೆ, ತೋಟ ಎಷ್ಟಿದೆ, ಆಮೇಲೆ ಕ್ರಾಪ್ ಡೀಟೇಲ್ಸು ಎಲ್ಲದನ್ನೂ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿರ್ತೀನಿ. ಪೂರ್ಣ ವಿಡಿಯೋ ನೋಡಿ, ಸಾಧ್ಯವಾದಷ್ಟು ಮಾಹಿತಿ ಇದರಲ್ಲಿ ಹೇಳ್ಕೊಟ್ಟಿರ್ತೀನಿ. ಸ್ವಲ್ಪ ಮೇಂಟೆನೆನ್ಸು, ಅಡಿಕೆ ತೋಟದ್ದು ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಇದೆ. ಒಳ್ಳೆ ಬೆಳೆ ಬರ್ತಾ ಇರೋವಂಥ ಕಾಫಿ ಕೂಡ ಇದೆ. ಅದರದ್ದು ವಿಡಿಯೋ ನಾನು ಇವಾಗ ಮಾಡಿಲ್ಲ, ಇನ್ನು ಮುಂದೆ ಮತ್ತೆ ಮಾಡಿ ಹಾಕ್ತೀನಿ. ಇವತ್ತು ಅದಕ್ಕೆ ಅವಕಾಶ ಆಗಿಲ್ಲ. ಸೊ ಇದೊಂದು 8 ಎಕರೆ ನೀವು ಕಾಣ್ತಾ ಇದ್ದೀರಿ. 8 ಎಕರೆ ಅಥವಾ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ನಾನು ಅದನ್ನು ಮತ್ತೆ ತಿಳಿಸ್ಕೊಡ್ತೀನಿ. ಇದೊಂದು ಫಸ್ಟ್ ವಿಡಿಯೋ, ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇದಕ್ಕೆ. ಸೊ ನೋಡಿ, ಇದೇ ಥರ ಲೆವೆಲ್ ಜಾಗ, ಸುತ್ತಮುತ್ತ ಬೆಟ್ಟ ಗುಡ್ಡಗಳು, ಒಂದು ಭಾಗದಲ್ಲಿ ಹೊಳೆ ನೀರು, ತುಂಬ ಚೆನ್ನಾಗಿರೋ ಜಾಗ. ಪಕ್ಕಾ ಮಲೆನಾಡಿನ ಜಾಗ. ಇದೊಂದು ವ್ಯಾಪಾರದಲ್ಲಿದೆ. ವಿಷಯಕ್ಕೆ ಬರೋದಾದರೆ, ಹೊಸದಾಗಿ ಇದುವೆ ಆ್ಯಕ್ಚುಲಿ ಗದ್ದೆ ಜಾಗ. ಗದ್ದೆ ಮಾಡಿ ಭತ್ತ ಬೆಳೆದರೆ ಇನ್ನೂ ಉತ್ತಮ. ಭತ್ತ ಬೆಳೆಯೋರ ಸಂಖ್ಯೆ ಕಮ್ಮಿ ಆಗಿದೆ. ಗದ್ದೆ ಸಾಗುವಳಿ ಕಮ್ಮಿ ಆಗಿದೆ ಮಲೆನಾಡು ಭಾಗದಲ್ಲಿ. ಅಕ್ಕಿ ರೇಟ್ ಜಾಸ್ತಿ ಆಗಿದೆ. ಸ್ವಲ್ಪ ಬೆಳಕಿನ ಸಮಸ್ಯೆ ಇದೆ, ನೋಡೋಣ. ಸೊ ಹೀಗಿದೆ ಇದು ಜಾಗ. ನೋಡಿ, ಒಂದೇ ಬೌಂಡ್ರಿ, ಟೋಟಲ್ ಲ್ಯಾಂಡ್ ಒಂದೇ ಬೌಂಡ್ರಿನಲ್ಲಿದೆ. ಆಮೇಲೆ ರಸ್ತೆ ಆ ಭಾಗ, ಇನ್ನೊಂದು ಭಾಗದಲ್ಲಿ ಮನೆ ಇದೆ. ರಸ್ತೆ ಇನ್ನೊಂದು ಭಾಗದಲ್ಲಿ ನಾನು ವಿಡಿಯೋ ಪ್ರಾರಂಭದಲ್ಲಿ ತೋರಿಸಿದ್ನಲ್ಲ, ಅದೇ ಮನೆ. ಆ ಮನೆ ವಿಡಿಯೋ ಮಾಡಿಲ್ಲ ನಾನು. ಜಾಗ ಹೀಗಿದೆ. ಇದಿಷ್ಟು ಇದರದ್ದು ಸದ್ಯದ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿ ಮತ್ತೆ ತಿಳಿಸ್ಕೊಡ್ತೀನಿ. ಮತ್ತು ಈ ಜಾಗದಲ್ಲಿ, ಗದ್ದೆ ಜಾಗ ಇರೋದ್ರಿಂದ ಸ್ವಲ್ಪ ನೋಡಿ, ನೀರು ನಿಲ್ಲುತ್ತೆ. ಇದನ್ನು ಡ್ರೈನ್ ಔಟ್ ಮಾಡಿ ಟ್ರೆಂಚ್ಗಳ ಮೂಲಕ ಹೊರಗಡೆ ಹಾಕಿದ್ರೆ
ನೀರು ಹೊರಗೆ ಹೋಗಿ ತೋಟ ಕೂಡ ಮಾಡ್ಬೋದು, ತೋಟನೂ ಮಾಡ್ಬೋದು. ತೋಟ ಮಾಡಲಿಕ್ಕಾಗಿಲ್ಲ ಅಂದರೆ ಗದ್ದೆ ಮಾಡಿದ್ರೂ ಒಳ್ಳೆಯದೇ. ಮತ್ತು ತೋಟದ ಜಾಗನೂ ಸಾಕಷ್ಟಿದೆ. ಹಾಂ ಹೇಳಿ. ನೀವು 8 ಎಕರೆ ಗದ್ದೆ ಭಟ್ರೆ, ಮತ್ತು 5 ಎಕರೆ ತೋಟ. 5 ಎಕರೆ ಅಡಿಕೆ ತೋಟ, ಹಳೆ ತೋಟ ನೀವು ನೋಡಿದ್ದೀರಿ, ಹಳೆ ತೋಟ. ಹೌದು, ಸ್ವಾಭಾವಿಕವಾಗಿ ಇಲ್ಲಿ ಹಳದಿಯ ಕಾಣ್ತಾ ಇದೆ. ಹೌದು ಹೇಳಿ. ಕಾಫಿ ತೋಟ 4 ಎಕರೆ ಕಾಫಿ ತೋಟ. ಮತ್ತು ಇನ್ನೇನಂದರೆ ಡೀಟೇಲ್? 1.5 ಎಕರೆ ಗ್ರಾಮ ಠಾಣ ರಸ್ತೆ ಬದಿಗೆ. 1 ಎಕರೆ ಆ ಕಡೆ ಇದೆ, ಅದನ್ನು ಕೊಡೋದಿಲ್ಲ ಅಂತ ಹೇಳ್ತೀರ ನೋಡುವ. ಸೊ ಇಷ್ಟರ ಮಾಹಿತಿ ಇದು ಭಟ್ರು ಕೊಟ್ಟಿದ್ದಾರೆ. 21 ಎಕರೆ 20 ಗುಂಟೆ ಪಕ್ಕಾ ರೆಕಾರ್ಡ್ ಇರೋದು. ಮತ್ತೊಂದು 2-3 ಎಕರೆ ನಿಮಗೆ ಹೆಚ್ಚುವರಿ ಸಿಕ್ಕಿದ್ರು ಸಿಗ್ಬೋದು, ಇದ್ದಿದ್ರು ಇಲ್ಲ. ಇಷ್ಟಿದ್ರ ಮಾಹಿತಿ ಸರ್. ಅದೇ ಇದರಲ್ಲಿ ಪೂರ್ಣ ಮಾಹಿತಿ ನಾನು ಕೊಟ್ಟಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ನೇರವಾಗಿ ಫೋನ್ ಮಾಡಿ ಮೆಸೇಜು ಇದು ಕಮೆಂಟ್ ಹಾಕ್ಬಿಡಿ. ನಾನು ಕಮೆಂಟ್ ಸೆಕ್ಷನ್ನು ತೆಗೆದಿದ್ದೀನಿ, ನೀವು ಹಾಕ್ಲಿಕ್ಕೂ ಆಗೋದಿಲ್ಲ. ಇಂಟ್ರೆಸ್ಟೆಡ್ ಬೈಯರ್ ನೇರವಾಗಿ ಫೋನ್ ಮಾಡಿ, ಇದ್ರ ಪಕ್ಕ ಮಾಹಿತಿ ಕೊಡ್ತೀನಿ. ಆಮೇಲೆ ಇದರಲ್ಲಿ ಇನ್ನೊಂದು 2-3 ಚೇಂಜಸ್ ಇದೆ. ಟೋಟಲ್ 20 ಏಕರ್ಸ್ ಇದೆ. ಅದರಲ್ಲಿ ಏನಾದರೂ ಸ್ಪ್ಲಿಟ್ ಮಾಡಿ ಕೊಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನು ನಾನು ಮತ್ತೆ ತಿಳಿಸ್ಕೊಡ್ತೀನಿ. ಜಾಗ ಚೆನ್ನಾಗಿದೆ. ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡೋರಿದ್ದರೆ ಖಂಡಿತ ಮಾಡಿ, ಚೆನ್ನಾಗಿದೆ. ಚಿಕ್ಕಮಗಳೂರು ಜಿಲ್ಲೆ, ಕೊಪ್ಪ ತಾಲೂಕು ಬರ್ತದೆ ಇದು. ಕೊಪ್ಪ ಕಾಫಿ, ಅಡಿಕೆ ಮತ್ತು ಗದ್ದೆ ಎಲ್ಲ ಇರುವಂಥ ತೋಟ. ಮನೆ ಕೂಡ ಇದೆ, ಒಂದು ವಾಸಕ್ಕೆ ಒಳ್ಳೆ ಮನೆ ಇದೆ. ರೋಡಿನ ಆ ಭಾಗದಲ್ಲಿದೆ, ಇನ್ನೊಂದು ಭಾಗದಲ್ಲಿ. ಒಂದು ಸ್ವಲ್ಪ ಖರ್ಚು ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಒಳ್ಳೆ ಜಾಗ. ಇಷ್ಟು ಜಾಗ ಪಕ್ಕದಲ್ಲಿ ಶೃಂಗೇರಿ ಇದೆ, ಹರಿಹರಪುರ ಮಠ ಇದೆ, ಆಮೇಲೆ ಹೊರನಾಡಿದೆ, ಕಳಸ ಇದೆ. ಈ ಥರ ಒಳ್ಳೆ ಟೂರಿಸ್ಟ್ ಜಾಗ ಆಗಿರೋದ್ರಿಂದ ಕಮರ್ಷಿಯಲ್ ಹಾಗೂ ಹೋಮ್ ಸ್ಟೇಗಳು ಮಾಡ್ಬೋದು. ಇಲ್ಲ ತೋಟನೇ ಮಾಡ್ತೀವಿ ಅಂದರೆ ಅದಕ್ಕೂ ಚೆನ್ನಾಗಿದೆ. ಒಂದು ಸ್ವಲ್ಪ ಮೇಂಟೆನೆನ್ಸ್ ಬೇಕಾಗಿದೆ. ನೋಡಿ, ಇಲ್ಲಿ ನೀರು ಹರಿಯೋದು ಕಾಣಬಹುದು. ಯಾವಾಗಲೂ ಇದೇ ಥರ ನೀರು ಹರಿಯುತ್ತಾ ಇರುತ್ತೆ. ಈ ಹಳ್ಳ ಹೋಗಿ ಇನ್ನೊಂದು ನದಿಗೆ ಸೇರುತ್ತೆ. ಇಲ್ಲಿ ಕಾಣಬಹುದು, ಅಲ್ಲಿ ಹೋಗ್ಲಿಕ್ಕಾಗಲ್ಲ, ತುಂಬ ಕಳೆ ಇದೆ. ನೀರಿಗೂ ಏನು ಸಮಸ್ಯೆ ಇಲ್ಲ. ವರ್ಷದ 365 ದಿನ ನೀರಿಗೆ ಸಮಸ್ಯೆ ಇಲ್ಲ. ನಾನು ಇಷ್ಟು ದೊಡ್ಡ ವಿಡಿಯೋ ಏನು ಮಾಡಿದ್ದೀನಿ ಅದರಲ್ಲಿ ಪೂರಾ ಮಾತಾಡಿದ್ದೀನಿ, ಅದನ್ನು ಕೇಳಿಸ್ಕೊಂಡಿದ್ದೀನಿ. ಧನ್ಯವಾದಗಳು. ಇಷ್ಟಿದ್ರ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿ ನಾನು ಮತ್ತೆ ಕೊಡ್ತೀನಿ. ಇಲ್ಲ ಸಾಧ್ಯವಾದರೆ ಫೋನ್ ಮಾಡಿ. ನೋಡಿ, ಇಲ್ಲಿ ಕಾಣುತ್ತಲ್ಲ, ಇದೇ ಮನೆ. ಇವಾಗೇನು ಕಾಣ್ತಾ ಇದ್ದೀರಿ, ರೋಡಿನ ಆ ಭಾಗದಲ್ಲಿ ಮನೆ ಇದೆ. ಒಳ್ಳೆ ಮನೆ ಇದೆ, ಹಂಚಿನ ಮನೆ, ತುಂಬ ಚೆನ್ನಾಗಿದೆ. ಮನೆ ಒಳಗಡೆ ವಿಡಿಯೋ ನಾನು ಮಾಡಿಲ್ಲ. ಚೆನ್ನಾಗಿದೆ, ಜಾಗ ಚೆನ್ನಾಗಿದೆ. ಇನ್ವೆಸ್ಟ್ ಮಾಡೋರಿದ್ದರೆ ಇವಾಗ ಫೋನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ನಂಬರು ವಿಡಿಯೋ ಪ್ರಾರಂಭದಲ್ಲಿ ಹಾಗೂ ಕೊನೆಯಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ನಮ್ಮ ಚಾನಲ್ ಹೆಸರು ಶಾರ್ಕೋ ಲ್ಯಾಂಡ್ಸ್. ಫೇಸ್ಬುಕ್ನಲ್ಲಿ ಶಾರ್ವರಿ ಕನ್ಸಲ್ಟೆಂಟ್ಸ್ ಆ್ಯಂಡ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಫೇಸ್ಬುಕ್ ಪೇಜ್ ಕೂಡ ಸಿಗುತ್ತೆ. ಆ್ಯಸ್ ಯೂಶುವಲ್ ನಂಬರು ವಾಟ್ಸಪ್, 2 ನಂಬರ್ನಲ್ಲಿ ವಾಟ್ಸಪ್ ಇರುತ್ತೆ. ವಾಟ್ಸಪ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು.